ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 25ನೇ ಪ್ರಶ್ನೆ. ಬಾಹ್ಯಾಕಾಶದಲ್ಲಿ ಒಬ್ಬ ಗಗನಯಾತ್ರಿಯು ಮತ್ತೊಬ್ಬ ಗಗನಯಾತ್ರಿಯ ಧ್ವನಿಯನ್ನು ಕೇಳಲಾರ, ಆದರೆ ಭೂಮಿಯ ಮೇಲೆ ನಾವು ವಿಭಿನ್ನ ಶಬ್ದಗಳನ್ನು ಕೇಳುತ್ತೇವೆ, ಹೇಗೆ? ಇಲ್ಲಿ ನಿಮಗ್ ಗೊತ್ತಿದೆ, ನಾವು ಭೂಮಿಯ ಮೇಲೆ ಸಂಗೀತವನ್ನ ಕೇಳ್ತೀವಿ. ಸಂಗೀತ ಸಾಧನಗಳಿಂದ ಹೊಮ್ಮುವಂತಹ ಗಿಟಾರ್ ಇರ್ಬಹುದು, ಸಿತಾರ್ ಇರ್ಬಹುದು, ತಬಲಾ ಇರ್ಬಹುದು, ಹಾರ್ಮೋನಿಯಂ ಇರ್ಬಹುದು, ಅವುಗಳಿಂದ ಹೊಮ್ಮುವಂತಹ ಶಬ್ದವನ್ನ ಕೇಳ್ತೀವಿ ಅಲ್ವಾ? ನಮ್ಮ ಅಕ್ಕಪಕ್ಕ ಮಾತಾಡೋರನ್ನ ಕೇಳ್ತೀವಿ. ನಮ್ಮ ಫ್ರೆಂಡ್ಸ್ ನಮ್ಮ ಜೊತೆ ಮಾತಾಡ್ತಾ ಇದ್ರೆ ಅದನ್ನು ಕೇಳ್ತೀವಿ. ಮತ್ತೆ ಈ ತರ ಬೇರೆ ಬೇರೆಯಾಗಿ ಬೇರೆ ಬೇರೆ ಶಬ್ದವನ್ನ ನಾವು ಶಬ್ದವನ್ನ ಕೇಳ್ತೀವಿ. ಪಟಾಕಿ ಹೊಡೆದ್ರೆ ಆ ಶಬ್ದವನ್ನ ಕೇಳ್ತೀವಿ. ಅದೇ ತರ ಬಾಹ್ಯಾಕಾಶದಲ್ಲಿ ನಾವು ಹೋದ್ರೆ ಅಲ್ಲಿ ಒಬ್ರು ಮಾತಾಡ್ತಿದ್ದಾರೆ ಗಗನಯಾತ್ರಿ, ಇನ್ನೊಬ್ಬ ಗಗನಯಾತ್ರಿಗೆ ಆ ಮಾತು ಅವ್ರು ಮಾತಾಡಿದ್ರೆ ಕೇಳಿಸೋದಿಲ್ಲ. ಅಲ್ಲಿ ಬೇರೆ ರೇಡಿಯೋ ತರಂಗಗಳನ್ನು ಉಪಯೋಗಿಸಿಕೊಂಡು ಇರ್ತಾರೆ. ಯಾಕೆ ಅಂದ್ರೆ ನಿಮಗೆ ಗೊತ್ತು, ಶಬ್ದ ಚಲಿಸಬೇಕು ಅಂದ್ರೆ ಅದರಲ್ಲಿ ಮಾಧ್ಯಮ, ಶಬ್ದಕ್ಕೆ ಚಲಿಸ್ಲಿಕ್ಕೆ ಮಾಧ್ಯಮ ಅಗತ್ಯವಾಗಿರುತ್ತದೆ. ಘನ ಇರಬಹುದು, ದ್ರವ ಇರಬಹುದು, ಅನಿಲ ಇರಬಹುದು. ಆದರೆ ಶಬ್ದ ನಿರ್ವಾತದಲ್ಲಿ ಚಲಿಸೋದಿಲ್ಲ, ಮಾಧ್ಯಮ ಇಲ್ಲದೆ ಚಲಿಸೋದಿಲ್ಲ. ನಿರ್ವಾತ ಅಂದ್ರೆ ಏನು? ಅಲ್ಲಿ ವಾತಾವರಣನೇ ಇಲ್ಲ, ಅಲ್ಲಿ ಚಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಬ್ದಕ್ಕೆ ಚಲಿಸಲು ಮಾಧ್ಯಮದ ಅಗತ್ಯವಿದೆ. ಬಾಹ್ಯಾಕಾಶ ನಿರ್ವಾತವಾಗಿರುತ್ತದೆ, ಆದರೆ ಭೂಮಿಯ ಮೇಲೆ ವಾತಾವರಣ ಇರುವುದರಿಂದ ನಾವು ವಿಭಿನ್ನ ಶಬ್ದಗಳನ್ನು ಕೇಳಬಹುದು. ಭೂಮಿಯ ಮೇಲೆ ವಾತಾವರಣ ಇರುವುದರಿಂದ ಬೇರೆ ಬೇರೆ ಶಬ್ದಗಳನ್ನ ಕೇಳಬಹುದು, ಆದರೆ ನಿರ್ವಾತದಲ್ಲಿ ಶಬ್ದ ಚಲಿಸೋದಿಲ್ಲ. ಬಾಹ್ಯಾಕಾಶದಲ್ಲಿ ನಿರ್ವಾತ ಇರೋದ್ರಿಂದ ಅಲ್ಲಿ ಒಬ್ಬ ಗಗನಯಾತ್ರಿ ಮಾತಾಡಿದ್ದು ಮತ್ತೊಬ್ಬ ಗಗನಯಾತ್ರಿಗೆ ಕೇಳಿಸುವುದಿಲ್ಲ. ಥ್ಯಾಂಕ್ ಯು.